ಸ್ನೇಹಿತರೆ ನಮಸ್ಕಾರ, ಬೃಂದಾವನ ವೈಟಿಗೆ ಸ್ವಾಗತ. ಸ್ನೇಹಿತರೆ, ಮಹಾಶಿವರಾತ್ರಿ ಶಿವನಿಗೆ ಅರ್ಪಿತವಾದಂತಹ ವಿಶೇಷ ದಿನ. ಈ ಶಿವರಾತ್ರಿ ದಿನ ಶಿವನನ್ನ ಪೂಜಿಸೋ ಯಾರಿಗಾದ್ರೂ ಅವರ ಜೀವನದಲ್ಲಿ ಶಿವನ ಆಶೀರ್ವಾದ ದೊರಕುತ್ತೆ ಅಂತ ನಂಬ್ತೀವಿ. ಹಾಗೆ ಶಿವನನ್ನ ಧ್ಯಾನಿಸ್ತಾ ಉಪವಾಸ ಮಾಡಿ ಜಾಗರಣೆ ಮಾಡೋದ್ರಿಂದ ಶಿವನ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಅಂತ ಕೂಡ ನಾವು ನಂಬ್ತೀವಿ. ಅಷ್ಟೇ ಅಲ್ಲದೆ ಮಹಾಶಿವರಾತ್ರಿ ದಿನ ಮನೆಗೆ ಕೆಲವು ವಸ್ತುಗಳನ್ನ ತರೋದ್ರಿಂದ ಶಿವ ಪ್ರಸನ್ನನಾಗ್ತಾನೆ ಅಂತ ಕೂಡ ನಂಬಲಾಗುತ್ತೆ. ನಾನಿವತ್ತು 3 ವಸ್ತುಗಳನ್ನ ತಿಳಿಸ್ತೀನಿ. ಅದನ್ನ ಮಹಾಶಿವರಾತ್ರಿ ದಿನ ಮನೆಗೆ ತರೋದ್ರಿಂದ ಶಿವನ ಅನುಗ್ರಹ ಸಿಗುತ್ತೆ. ಇನ್ನು ಮಹಾಶಿವರಾತ್ರಿ ದಿನ ಮನೆಯಲ್ಲಿ ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದಂತ ಶಿವಲಿಂಗವನ್ನ ತಂದು ಪ್ರತಿಷ್ಠಾಪಿಸೋದ್ರಿಂದ ಮಹಾಶಿವನ ಆಶೀರ್ವಾದ ಸಿಗುತ್ತೆ ಎಂದು ನಂಬಲಾಗುತ್ತೆ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಂದಿ ಇರಲೇಬೇಕು. ಈ ಕಾರಣದಿಂದಲೇ ಶಿವನೊಟ್ಟಿಗೆ ನಂದಿಯನ್ನ ಪೂಜಿಸೋದು. ಹಾಗಾಗಿ ಮೊದಲನೇದಾಗಿ ಮಹಾಶಿವರಾತ್ರಿ ದಿನ ನಂದಿ ವಿಗ್ರಹವನ್ನ ತಂದು ಹಣ ಇಡೋ ಜಾಗದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಶಿವನ ಕಣ್ಣೀರ್ನಿಂದ ಹುಟ್ಟಿದೆ ಎಂದು ಹೇಳಲಾಗೋ ರುದ್ರಾಕ್ಷಿ ಧರಿಸೋದ್ರಿಂದ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಇದನ್ನ ಮಹಾಶಿವರಾತ್ರಿ ದಿನ ಮನೆಗೆ ತರೋದ್ರಿಂದ ಮಹಾಶಿವ ಪ್ರಸನ್ನನಾಗ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ಮೂರನೇದಾಗಿ ಬಿಲ್ವಪತ್ರೆ. ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಇಲ್ಲದೆ ಪೂಜೆ ಮಾಡಿದ್ರೆ ಆ ಪೂಜೆ ಅಪೂರ್ಣ ಅಂತ ಹೇಳ್ತಾರೆ. ಆದ್ರಿಂದ ಮಹಾಶಿವರಾತ್ರಿ ದಿನ ಬಿಲ್ವಪತ್ರೆಯನ್ನ ತಂದು ಮಹಾಶಿವನಿಗೆ ಪೂಜೆ ಮಾಡೋದ್ರಿಂದ ಶಿವನ ಸಂಪೂರ್ಣ ಆಶೀರ್ವಾದ ನಮ್ಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸ್ನೇಹಿತರೆ, ಮಹಾಶಿವರಾತ್ರಿ ದಿನ ಈ 3 ವಸ್ತುಗಳನ್ನ ತಂದು ಪೂಜೆ ಮಾಡಿ ಶಿವನ ಅನುಗ್ರಹವನ್ನ ಪಡೆಯಿರಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.